ಒಬ್ಬ ಒಳ್ಳೆ ಹುಡುಗ ಇಬ್ರು ಹುಡುಗಿರ ಹತ್ರ ತಗ್ಲಾಕೊಂಡ್ರೆ ಏನಾಗುತ್ತೆ? ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಕಾಕ್ಟೈಲ್ 2 ಶಾಹಿದ್ ಕಪೂರ್, ರಶ್ಮಿಕಾ ಮಂದಣ್ಣ, ಕೃತಿ ಸನನ್ ಆಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾ ನೋಡ್ಬೇಕಾದ್ರೆ ಕೆಲವೊಂದು ಎಲಿಮೆಂಟ್ಸ್ಗಳು, ಕೆಲವೊಂದು ಸಿಚುವೇಶನ್ ಸೀನ್ಸ್ಗಳು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ನೋಡಿದ್ವಿ. ಅದ್ರ ಜೊತೆಗೆ ನಮ್ಮ ಹಳೆ ಸಿನಿಮಾಗಳಲ್ಲಿ ಈ ಪ್ಯಾಟರ್ನ್ಗಳು ಬಂದು ಹೋಗಿದೆ. ಸಿನಿಮಾದಲ್ಲಿ ಹೊಸತನ ಏನಪ್ಪಾ ಅಂದ್ರೆ ಸ್ಕ್ರೀನ್ ಪ್ಲೇ. ಆ ಸ್ಕ್ರೀನ್ ಪ್ಲೇಲಿ ಬಳಸ್ಕೊಂಡಿರುವಂತ ಡೈಲಾಗ್ಸ್ ಅದೆಲ್ಲಾನು ಈಗಿನ ಕಾಲದ ಜೆನ್ಸಿಗಳು ಮಾತಾಡುವಂತ ಸನ್ನಿವೇಶ, ಸಿಚುವೇಶನ್, ಡೈಲಾಗ್ಗಳು, ಕಾನ್ವರ್ಸೇಷನ್ ಸಿಕ್ಕಾಪಟ್ಟೆನೆ ಇದೆ. ಸಿನಿಮಾದಲ್ಲಿ ಯಾಕೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಹೋಗಿ ನೋಡಿ. ರಕ್ತಪಾತ ಅಂತೂ ಇಲ್ಲ, ಆದ್ರೂ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕತೆ ಕಡೆಗೆ ಬರೋಣ. ಇಲ್ಲಿ ನಮ್ಮ ಹೀರೋ ಆಲ್ರೆಡಿ ಲವ್ ಅಲ್ಲಿ ಇದ್ದಾರೆ, ಆಲ್ರೆಡಿ ಒಬ್ರು ಗರ್ಲ್ ಫ್ರೆಂಡ್ ಇದ್ದಾರೆ, ಮದುವೆ ಆಗ್ದೇನೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಸೊ ವೆಕೇಶನ್ಗೆ ಅಂತ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ತನ್ನ ಪ್ರೇಯಸಿ ಹಳೆ ಫ್ರೆಂಡ್ ಒಬ್ಳು ಸಿಗ್ತಾಳೆ. ಅವಳ ಜೊತೆ ಇವನಿಗೆ ಲವ್ ಆಗಲ್ಲ, ಆದರೆ ಇವನ್ ಗರ್ಲ್ ಫ್ರೆಂಡು ಅವಳ ಫ್ರೆಂಡಿಗೆ ತನ್ನ ಗಂಡ ಆಗ್ಬೇಕಾಗಿರೋನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾಳೆ. ಅಲ್ಲಿಂದ ಶುರುವಾದಂಥ ಕತೆ ಕೊನೆಗೋಗಿ ನಿಲ್ಲೋದು ನಮ್ಮ ಹೀರೋ ಯಾರನ್ನ ಇಷ್ಟಪಟ್ಟಿರ್ತಾನೆ, ಯಾರನ್ನ ಮದುವೆ ಆಗ್ತಾನೆ ಅನ್ನೋದು ಈ ಸಿನಿಮಾದ ಒಂದು ಲೈನ್ ಕತೆ. ಈ ಲೈನ್ ಕೇಳಿದ ತಕ್ಷಣ ಹೇಳ್ಬಿಡ್ತೀರ ಇದೇನು ಹೊಸದೇನಿದೆ, ಅದೇನಿದೆ, ಇದೇನಿದೆ ಅಂತ. ಹೌದು, ಆದರೆ ಈ ಸಿನಿಮಾದಲ್ಲಿ ಹೊಸದೇನಪ್ಪ ಅಂದರೆ ಇದರ ಸ್ಕ್ರೀನ್ ಪ್ಲೇ, ಇದರ ಆ್ಯಕ್ಟಿಂಗ್ಸ್ ಮತ್ತು ಇದರ ಲೊಕೇಶನ್ಸೇ ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ಸ್. ಇನ್ನೂ ಮಜಾ ಇರೋದು ಏನಪ್ಪಾ ಅಂದರೆ ಸಿನಿಮಾದಲ್ಲಿ ಮ್ಯೂಸಿಕ್ ಮತ್ತು ವಿಜುವಲೈಸೇಷನ್, ಇದ್ರ ಜೊತೆಗೆ ಕೃತಿ, ರಶ್ಮಿಕಾ, ಶಾಹಿದ್ ಆ ಕಣ್ಣಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ ಗುರುವೆ, ಅದು ಮಾತ್ರ ಅಲ್ಟಿಮೇಟು. ಇದ್ರಲ್ಲಿ 100ಗೆ 100 ಮಾರ್ಕ್ಸ್ ಕೊಡಬೇಕಾಗಿರೋದು ಕೃತಿ ಸನನ್ಗೆ. ಬಿಕಾಸ್ ತಿಂದಾಕೊಂಡ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ನ. ಏನಾದರೂ ಕಾಕ್ಟೈಲ್ 2 ಸಿನಿಮಾದ ನಾಯಕ ನಟ ಯಾರು ಅಂತ ಏನಾದರೂ ಕೇಳಿದ್ರೆ ಓವರಾಲ್ ಸಿನಿಮಾದಲ್ಲಿ ಅದು ಕೃತಿ ಸನನ್ಗೆ ಹೋಗುತ್ತೆ. ಅಷ್ಟು ಚೆನ್ನಾಗಿದೆ ಅವರ ಪರ್ಫಾರ್ಮೆನ್ಸು. ಈಗಿನ ಪ್ರೆಸೆಂಟ್ ಜನ್ರೇಷನ್ಗಳಲ್ಲಿ ಆಗ್ತಾ ಇರೋಂಥ ರಿಲೇಷನ್ಶಿಪ್ ಮತ್ತು ಮದುವೆಗಳು ಯಾವ ಥರ, ಹೇಗೆ, ಏನು ಅನ್ನೋದು ಈ ಸಿನಿಮಾದಲ್ಲಿ ಕಾಮಿಡಿ ರೂಪದಲ್ಲಿ ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಗ್ಲಾಕೊಂಡಿರೋಂಥ ನಾಯಕ ನಟ ಅದರಿಂದ ಹೇಗೆ ಬಿಡಿಸ್ಕೊಳಕ್ಕೆ ಆಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾ. ಮಜಾ 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 ಅಷ್ಟೇ. ಟೆಕ್ನಿಕಲ್ಲು ಕ್ವಾಲಿಟಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಟ್ರೈಲರ್ ನೋಡಿದಾಗಲೇ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಸಿನಿಮಾ ನೋಡ್ಬೇಕಾದ್ರೆ ಮಾತ್ರ ವಾವ್ ಅನಿಸ್ಬೇಕು, ಅಷ್ಟು ಸಖತ್ತಾಗೇ ಇದೆ. 2.5 ಗಂಟೆ ಒಂದು ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡು ನೀವೇನಾದ್ರೂ ಈ ಸಿನಿಮಾ ನೋಡೋಕೆ ಹೋದರೆ ನಿಮಗೆ ಮಜಾ ಅಂತೂ ಮಿಸ್ ಅಂತೂ ಆಗಲ್ಲ. ಸಖತ್ತಾಗಿದೆ. ಈ ಹುಡುಗಿರ್ ಕ್ವಾಟ್ಲೆಗಳಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಕೊಳ್ಳಿ. ಸೊ ಇದಾಗಿತ್ತು ನಮ್ಮ ರಿವ್ಯೂ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಕನ್ನಡ ಸಿನಿಮಾ ಮತ್ತು ಬೇರೆ ಭಾಷೆ ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲ್ ರಾಜಧಾನಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.